ನಿಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ನೋಡಿದೆ, ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಮಂಡೆಯಿಂದ ಬಂದಿದ್ದೀನಿ. ನನ್ನ ಗ್ರ್ಯಾಂಡ್ ವಿಟಾರ ಬೇಸ್ ಮಾಡಲಿಕ್ಕೆ 360 ಡಿಗ್ರಿ ಸಿಸ್ಟಮ್ ಹಾಕ್ಸೋಣ ಅಂತ ಕಸ್ಟಮರ್ ಹೇಳಿದ್ರು. ನೋಡ್ಬೋದು ಒಳಗಡೆ ಎಲ್ಲ ಡೋರ್ ಪ್ಯಾಡ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಫೈಬರ್ ಕ್ಯಾಪ್ ಕೊಡ್ತಾನೆ, ಸ್ಪೀಕರ್ ಏನೂ ಬರಲ್ಲ. ನಾವು ಇದಕ್ಕೆ ಹಾಕ್ತಾರೆ ಡೈಮಂಡ್ XCT ಸಿಸ್ಟಮ್, JBL ಕೋಯಾಕ್ಸಲ್ ಸ್ಪೀಕರ್ಸು. ಅದರಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು 360 ಕ್ಯಾಮ್ರಾಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ. ಎಲ್ಲ ಕಪ್ಲರ್ ಟು ಕಪ್ಲರ್ ಬರುತ್ತೆ, ಯಾವ ವೈರು ಸ್ಕಿನ್ ಆಗಲ್ಲ. ನೋಡಿ ಈಗ ಎಷ್ಟು ಪರ್ಫೆಕ್ಟಾಗಿ ಕ್ಲೀನಾಗಿ ಫಿಟ್ಟಿಂಗ್ ಆಗೈತೆ ಅಂತ. ಕ್ಯಾಲಿಬ್ರೇಷನ್ ಕೂಡ ಕಂಪ್ಲೀಟ್ ಮಾಡ್ತಾ ಇದೀವಿ. ವಿತೌಟ್ ಕ್ಯಾಲಿಬ್ರೇಷನ್ ವ್ಯೂ ಪರ್ಫೆಕ್ಟ್ ಆಗಿ ಬರಲ್ಲ. ನೋಡ್ಬೋದು ವಿತೌಟ್ ಕ್ಯಾಲಿಬ್ರೇಷನ್ ವ್ಯೂ ಹೆಂಗಿದೆ ಅಂತ. ಕ್ಯಾಮ್ರಾ ಯಾವುದು ರೈಟ್ ಕ್ಯಾಮ್ರಾ ಯಾವುದು ಗೊತ್ತೇ ಆಗಲ್ಲ. ಕ್ಯಾಲಿಬ್ರೇಷನ್ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಯಾವ್ದಾವ್ದು ವ್ಯೂ ತೋರಿಸ್ಬಿಡುತ್ತೆ. ಈಗ ಕ್ಯಾಲಿಬ್ರೇಷನ್ ಪರ್ಫೆಕ್ಟ್ ಆಗಿ ಆಗೈತೆ, ನೋಡಿ ಎಷ್ಟು ಕ್ಲೀನ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ ಅಂತ. ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಟರ್ನ್ ಆಗುತ್ತೆ, ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಟರ್ನ್ ಆಗುತ್ತೆ. ಇಡೀ ಲುಕ್ ಕೂಡ ನೋಡಬಹುದು ಅಷ್ಟು ಕ್ಲೀನ್ ಆಗಿ ಅಕ್ಕಪಕ್ಕ ಏನಿದೆ ಪ್ರತಿಯೊಂದು ನಿಮಗೆ ಸಿಸ್ಟಮ್ ಅಲ್ಲೇ ಕವರ್ ಆಗ್ಬಿಡುತ್ತೆ. ಔಟ್ಸೈಡ್ ವರ್ಕ್ ಅಲ್ಲಿ ಕ್ರೋಮ್ ಲೈನ್ ಡೋರ್ ವೈಸರ್, ಹ್ಯಾಂಡಲ್ ಕ್ರೋಮ್ಸ್, 50% ಕೂಲಿಂಗ್ ಪೇಪರ್ ಹಾಕಿದೀವಿ. ಸರ್ ಕಂಪ್ನಿ ಬಲ್ಪ್ ಅಲ್ಲಿ ಪವರ್ ಇಲ್ಲ, ಒಂದು ಒಳ್ಳೆ LED ಹಾಕೊಡಿ ಅಂತ ಹೇಳಿದ್ರಿ. 200 ವಾಟ್ಸ್ ಅಲ್ಲಿ ಹಾಕಿದೀವಿ. ನೋಡಿ ಹೈ ಬೀಮ್ ಲೋ ಬೀಮ್ ಕೂಡ ಚೆನ್ನಾಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆ. ಕಸ್ಟಮರ್ ಮುಂದೆ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು, ಅದಕ್ಕೆ 200 ಹಾಕಿರೋದು. ಇನ್ಸೈಡ್ ಅಲ್ಲಿ GFX ಮ್ಯಾಟ್ ಕೂಡ ಇನ್ಸ್ಟಾಲ್ ಮಾಡಿದ್ದೆ, ಎಷ್ಟು ಕ್ಲೀನ್ ಆಗಿ ಪ್ರಾಪರ್ ಆಗಿ ಬಂದೈತೆ ಅಂತ. ಈ ತರ ನಿಮ್ ಕಾರ್ ಅಕ್ಸರೀಸ್ ಬೇಕು ನಮ್ಮ ಶಾಪ್ ಪ್ರಿನ್ಸ್ ಕಡೆಕರ್ ಮದ್ದು ವಿಸಿಟ್ ಮಾಡಿ.